ಅಪ್ಪ ಗಣೇಶ ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಪ್ಪ. ನಮ್ಮ ಮಾವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡತ್ರ ಮಾಡಪ್ಪ. ನಿನ್ಗೆ 101 ತೆಂಗಿನಕಾಯಿ ಹೊಡಿತೀನಿ. ಸದ್ಯಕ್ಕೆ ಒಂದೇ ಒಂದು ನಿಂಬೆ ಹಣ್ಣಿದೆ, ಅಡ್ಜಸ್ಟ್ ಮಾಡ್ಕೊ. ತೆಂಗಿನಕಾಯಿ ಊಪಿ. ಗಿಣಿ ಶಾಸ್ತ್ರ ಕೇಳ್ರಿ. ಸಂಪಂಗಿ ರಾಮನಗರದ ಪಾನಿಪುರಿ ನಿಂಗಯ್ಯಂಗೆ ಪ್ಲೇವಿನ ಹೊಡೆಸಿದ್ಯಾರು? ಗದ್ದೆ ಕೆಲಸ ಮಾಡೋ ಸಿದ್ದೇಶನಿಗೆ ಥಂಡರ್ ಬಾಲ್ ಹೊಡೆಸಿದ್ಯಾರು? ನೀನಪ್ಪ? ನಾನಲ್ಲಪ್ಪ, ಈ ಗಿಣಿಯಪ್ಪ. ಈ ಗಿಣಿನ? ಅಲ್ಲಯ್ಯ, ಈ ಗಿಣಿ ಇವ್ರಿಗೆ ಪ್ಲೇವಿನ್ ಓಡಿಸೋ ಬದಲು ನಿನಗೆ ಯಾಕೆ ಓಡಿಸಬಾರ್ದಾಗಿತ್ತು? ಇಲ್ಲಿ ರೋಡಲ್ಲಿ ಚಪ್ಪರ್ ತರ ಕುಂತಿದ್ಯಲ್ಲ, ಯಾವನ್ ಗೋಳ್ ಬರ್ತಾ ಇದೆಯಾ? ಕಾಡಿಂದ ಗಿರಿ ಕರ್ಕೊಂಡ್ ಬಂದ್ಬಿಟ್ಟು. ಯೋ, ಇದು ಅಂತಿಂತ ಗಿಣಿ ಅಲ್ಲ. ಓಹೋ, ಮಹರ್ಷಿ ಶುಕುಮುನಿ ಶಾಸ್ತ್ರ ಹೇಳಿದಂತ ಗಿಣಿ. ಇದು ಏನೇ ಹೇಳಿದ್ರು ಸುಳ್ಳೇ ಆಗಲ್ಲ. ಸುಳ್ಳೇ ಆಗಲ್ಲ? ಹೌದು. ಸುಳ್ಳಾದ್ರೆ ಆಗ್ಬಿಟ್ರೆ ದಕ್ಷಿಣೆ ವಾಪಸ್. ಓದೇ ತಿನ್ನಕ್ ರೆಡಿನಾ? ಅದಕ್ಕೂ ರೆಡಿ. ಹೇಳ್ಸು ಮತ್ತೆ ಬೇಗ. ಗಿಣಿರಾಮ, ಇದು ನನ್ನ ಅಳುವು ಉಳುವಿನ ಪ್ರಶ್ನೆ. ನೀನ್ ಇಷ್ಟೊತ್ತು ಇಲ್ಲಿ ಉಳಿಸಿರದೆ ದೊಡ್ಡ ಪ್ರಶ್ನೆ ಕಣ. ಬೇಗ ಹೇಳ್ಸು. ಓ, ಇದು ನಿನ್ನ ಮಾನ ಮರ್ಯಾದೆ ಪ್ರಶ್ನೆ. ಬೇಗ ಒಂದ್ ಕಡ್ಡಿ ಹಾಕೋದಕ್ಕೆ. ಓ, ಬೇಗ ಬಾ. ಒಂದು ಭವಿಷ್ಯ ನುಡಿ. ಗಟ್ಮತ್ ನೋಡ್ಬಿಟ್ಟಾತು. ಅದು ನಿಂತರ ಪೋಲಿ ಅಲ್ಲ. ಗಿಣಿರಾಮ, ಒಂದು ಅದೃಷ್ಟದ ಕಾರ್ಡ್ ತೆಕ್ಕೊಡು. ಯಾವ ಲ್ಯಾಂಗ್ವೇಜ್ ನಿನ್ ಗಿಣಿದು? ಮಲ್ಟಿ ಲ್ಯಾಂಗ್ವೇಜು. ಕೊಡು ಗಿಣಿರಾಮ, ಕೊಡು. ಏನ್ ಕರೆಂಟ್ ಹೊಡೆದು ಕೋತಿ ತರ ಫ್ರೀಸ್ ಆಗ್ಬಿಟ್ಟೆ? ಗಂಡ. ಗಂಡ? ಜಲಗಂಡ. ಅಮ್ಮವ್ರ ಗಂಡ ಕೇಳಿಸ್ಕೊಂಡಿದೀನಿ. ಇದ್ಯಾವ್ದು ಜಲಗಂಡ? ಏ ಮೂರ್ಖ, ಅಗ್ನಿಗಂಡ, ಸರ್ಪಗಂಡ, ವಾಯುಗಂಡ, ಈ ತರ ನಾನಾ ತರದ ಗಂಡಾಂತರಗಳಿವೆ. ನಿನಗೆ ನೀರಿನ ಗಂಡ ಇದೆ. ಇವನು ಪ್ರಳಯ ಕಾಲದ ವೀರಭದ್ರ, ಯಾವ್ದಕ್ಕೂ ಜಗದೇ ಇರೋ ಗುಂಡ. ಗುಂಡ, ನಿನಗೆ ನೀರಿನ ಗಂಡ ಇದೆ. ನೀರಿನಿಂದ ಹಲವಾರು ತೊಂದರೆಗಳನ್ನ ಅನುಭವಿಸ್ತೀಯ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರೋ ಸಾಧ್ಯತೆ ಇದೆ. ಹೇಯ್, ಎದ್ದಳ ಮೇಲೆ, ಎದ್ದಳ ಮೇಲೆ. ರೈಟ್ ಹೇಳೋ. ಓಡೋಗ ಇಲ್ಲಿಂದ ನನ್ನ ಮಕ್ಕಳ. ನೀರಲ್ಲಿ ಗಂಟ ಇದೆ, ವಾಯು ಗಂಟ ಇದೆ, ಟ್ರೈನಲ್ಲಿ ಗಂಟ ಇದೆ, ಎಲ್ಲಾ ಗಂಟ ಇದೆ. ಶಾಂತಿ ಮರೆತು ಹೋದ್ರೆ ಸಾಯಿಸ್ಬಿಡ್ತೀನಿ. ಜಲಗಂಡ ಅಂತ ಜಲಗಂಡ. ಏಯ್, ನೀನ್ ಇನ್ನೊಂದ್ಸಲಿ ಈ ಕಡೆ ಬಾರೋ. ಇರೋ 4 ಕೋದನ್ನ ಕೋಳಿ ಪುಕ್ಕ ಕಿತ್ತಾಕ್ದಂಗೆ ಕಿತ್ತಾಕ್ಬಿಡ್ತೀನಿ. ಈ ಹೆಂಗ್ಸು ಪಂಪು ಓಡ್ದು ಸುಸ್ತಾದ್ರೂ ನೀರಂತೂ ಬರ್ತಾ ಇಲ್ಲ. ಈ ಹೆಂಗ್ಸರು ಕಷ್ಟಪಡೋದ್ ನೋಡಿದ್ರೆ ನನ್ ಕೈ ನೋಡ್ಕೊಂಡಿರಕ್ಕಾಗಲ್ಲ. ಹೆಲ್ಪ್ ಮಾಡ್ಬಿಡ್ಬೇಕು. ಅಯ್ಯೋ ಅಮ್ಮ, ಅಮ್ಮ, ನೀನ್ ಇವತ್ತೆಲ್ಲ ಎಷ್ಟೇ ಹೊರದ್ರು ನೀರ್ ಬರಲ್ಲ. ಬಾ, ನಾನು ಹೆಲ್ಪ್ ಮಾಡ್ತೀನಿ. ಬನ್ನಿ ಬನ್ನಿ, ನಿಮ್ಗೆ ಕೋಟಿ ಪುಣ್ಯ ಬರುತ್ತೆ. ನನಗ್ ಪುಣ್ಯ ಬರುತ್ತೋ ಬರಲ್ವೋ, ನಿನಗ್ ನೀರ್ ಬಂದ್ರೆ ಅಷ್ಟೇ ಸಾಕು. ನನ್ನ ಹೆಸರು ರಂಗಿ ಅಂತ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ಹಳೆ ಬೋಂಗು ಮಾದಪ್ಪನ ಅಳಿಯ. ಯಾವ ಮಾದಪ್ಪ? ಅದೇ ಮೀಸೆ ಮಾದಪ್ಪ. ಓ, ರತ್ನಕ್ಕ ಗಂಡನಾ? ಸರಿ ಸರಿ. ಮನ ಮರೆದಿದ್ದೇನೆ. ಹೆಂಗ್ಸೂರು ಸೆರಗು ಮುಚ್ಚದ್ ಏನೋ ಮಾಡ್ತಾ ಇದೀಯ ನೀನು? ಕಾಣುತ್ತ ನಿನ್ಗೆ ಪಂಪ್ ಹೊಡಿತಾ ಇದ್ದೀನಿ. ಪಂಪ್ ಹೊಡೆದ್ಮೇಲೆ ಏನೋ ಮಾಡ್ದೆ? ಏನ್ ಮಾಡ್ದೆ? ಹೆಂಗ್ಸು ಸೆರಗು ಸರಿ ಮಾಡ್ತಾ ಇದ್ದೆ, ನಿನ್ ಗೂಬೆ ತರ ನೋಡ್ತಾ ಇದ್ದೆ. ಸೆರಗು ಸರಿ ಮಾಡಕ್ ನೀ ಯಾರು? ಅದನ್ನ ಕೇಳಕ್ ನೀನ್ ಯಾರು? ನಾನು ಅವ್ಳ ಗಂಡ. ಏನ್ರ ಮಾಡ್ತಾ ಇದ್ದೀರಾ? ಹಾಕಿ ಈ ಯಾಕೋ ಹೀಗೆಲ್ಲ ಮಾಡ್ಕೊಂಡೆ? ಓಹೋ, ಏನ್ ಕಾರ್ಗಿಲ್ ಯುದ್ಧದಲ್ಲಿ 100 ಜನ ಶತ್ರುಗಳು ಕೊಂದು ಬಂದಿದ್ದಾನೆ ಅನ್ನೋ ತರ ಅವ್ವ ಮಗಳು ಸೇರ್ಕೊಂಡು ಸೇವೆ ಮಾಡಿದ್ದೇ ಮಾಡಿದ್ದು. ಹೇಳ ಮೇಲೆ ಲೇ, ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದೀನೋ? ಇವತ್ತಾನೆ ಮಾಡ್ದೆ. ಏನು? ಆಹಾ, ಅದನ್ನ ಮಾತ್ರ ಬಹಳ ಚೆನ್ನಾಗ್ ಮಾಡ್ತೀಯ. ಮಾಡಬಾರದು ಮಾಡೋದು, 4 ಜನ ಹತ್ರ ಒದೆ ತಿನ್ಬರೋದು. ಈ ಊರಲ್ಲಿ ಮೀಸೆ ಮಾದಪ್ಪ ಅಂದ್ರೆ ಎಷ್ಟು ಮರ್ಯಾದೆ ಇದೆ ಗೊತ್ತೇನೋ? ಗೊತ್ತಾಯ್ತು. ಏನು ಮರ್ಯಾದೆ ನಿನಗಲ್ಲ, ಮೀಸೆಗೆ. ನನ್ನ ಮರ್ಯಾದೆ ಹಾಳು ಮಾಡ್ತಾ ಇರೋ ನಿನಗೆ ಮಗಳನ್ನು ಬೇರೆ ಕೊಡ್ಬೇಕು. ಹೌದು ರೀ, ನಮ್ಮಮ್ಮ ಸಾಯವಾಗ ಇವನ್ನ ನನ್ನ ಕೈಯಲ್ಲಿ ಇಟ್ಟು ಇವನಿಗೆ ನಿನ್ ಮಗಳನ್ನ ಕೊಟ್ಟು ಮದ್ವೆ ಮಾಡು ಅಂತ ಹೇಳಿ ಸತ್ತು ಹೋಗ್ಬಿಟ್ಲು. ಅಯ್ಯೋ ಅಯ್ಯೋ, ಅಕ್ಕ ತಮ್ಮನ ಸೆಂಟಿಮೆಂಟ್. ತವರಿಗೆ ಬಾ ತಮ್ಮ. ಹೌದಪ್ಪ, ನಂಗೂ ಮಾವ ಅಂದ್ರೆ ತುಂಬಾ ಇಷ್ಟ. ನಾನು ಇವ್ರನ್ನೇ ಮದ್ವೆ ಮಾಡ್ಕೋತೀನಿ. ಅಯ್ಯೋ ಅಯ್ಯೋ, ಬಿಡಿಸಲಾರದ ನಂಟು ಲೈಲಾ ಮಜ್ನು. ನನ್ನ ಮಗಳನ್ನ ಮದುವೆ ಆಗೋದಕ್ಕಿಂತ ಏನೋ ಯೋಗ್ಯತೆ ಇದೆ. ಲೇ ನೋಡೆ ನೋಡೆ ಅವನ ಫೇಸ್ ಕಟ್ಟು. ಈ ಮನೆ ಮುಂದೆ ದೃಷ್ಟಿ ಬೊಂಬೇರಲ್ವಾ ಆಗಿದೆಯಲ್ಲೇ. ಒಂದು ರೂಪಾನ, ಒಂದು ವಿದ್ಯೆನ ಹೋಗ್ಲಿ, ಒಂದು ಕೆಲಸ ಇದೆಯಾ ಹೋಗ್ಲಿ, ಹಣ ಇದೆಯಾ ಅದೆಲ್ಲ ಹಣ ಹೋಗ್ಲಿ, ಒಂದು ಒಳ್ಳೆ ಗುಣ ಇದೆಯಾ?
ನನಗೆ ಮರ್ಯಾದೆ ಮರ್ಯಾದೆ ಬಹಳ ಮುಖ್ಯ. ನೀನು 4 ಜನದ ಹತ್ರ ಮರ್ಯಾದಸ್ಥ ಅನ್ನಿಸ್ಕೊಂಡು ಬಾ, ಆಮೇಲೆ ನೋಡೋಣಂತೆ. ಬೋರ್ವೆಲ್ ಹತ್ರ ಒದೆ ತಿಂದಾಗಿಂದ 1 ತಿಂಗಳಾಯ್ತು ಸ್ನಾನ ಮಾಡಿ, ಮೈಯೆಲ್ಲ ಗಬ್ಬೆದ್ದೋಗಿದೆ. ಹಿಂಗೆ ಇದ್ರೆ ಆದಿಮಾನವಾಗೋಗ್ಬಿಡ್ತೀನಿ. ಅದಕ್ಕೆ ಈ ಪ್ರಶಾಂತವಾದ ಕೆರೆಯಲ್ಲಿ ಹಂಗೆ ಒಂದು ಡೈ ಹಾಕಿ ಕೊಳೆನೆಲ್ಲ ಕೆಳಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಮಿಡ್ ಮಸಾಲ. ಅಯ್ಯಯ್ಯೋ, ಅವತ್ತು ನಾನು ಪಂಪ್ ಹೊಡೆದಿದ್ದಕ್ಕೆ ನನ್ನ ಮಗ ನನ್ನ ಪೈಪ್ ಕಿತ್ತಾಕ್ಬಿಟ್ಟ. ಇವತ್ತೇನಾರು ಹೆಂಗ್ತಿರೋರು ಜಾಗಕ್ಕೆ ಹೋಗಿ ನಾನು ಡೈ ಹೊಡೆದ್ರೆ ಅವ್ರ ಗಂಟಿನ ತಿರು ಬಂದು ನನ್ನ ಒಳಗೆ ಅಮಿಕಿ ಅಲ್ಲೇ ಫಿಕ್ಸ್ ಮಾಡ್ಬಿಡ್ತಾರೆ. ಮೌನ ಮರೆಯೋದೇ ಇಂಪಾರ್ಟೆಂಟ್. ಇವತ್ತು ಹೆಂಗ್ಸರು ಹೊರಗಡೆ ಬರೋ ತನಕ ನಾನು ಹೋಗಿ ಡೈ ಹೊಡೆಯೋದಿಲ್ಲ. ಶಪಾತ. ನಮ್ಮ ಮಾವ ಹೇಳಿದ್ದಾನೆ, 10 ಜನರ ಮುಂದೆ ಮಾನ ಮರ್ಯಾದೆಯಿಂದ ಬದುಕಿ ತೋರ್ಸೋ ಅಂತ. ಲೇ ಮಾವ, ಇವತ್ತು ನನ್ನ ಮರ್ಯಾದೆ ಏನು ಅಂತ ತೋರ್ಸೋಣ. ಏನ್ ಮೀಸೆ ಮಾವಣ್ಣ, ಚೆನ್ನಾಗಿದ್ರಾ? ಏನ್ ಈ ಜೋಡಿಗೆ ಬಂದ್ರ? ನಾನ್ ಚಂದಾಗಿರೋದಿರ್ಲಿ, ನೀನ್ ಮಾಡ್ತಾ ಇರೋ ಚಂದಾಗೈತಾ? ಚೆನ್ನಾಗಿದೆ ಅಲ್ವಣ್ಣ? ಕರೆಕ್ಟ್ ಅಲ್ವೇನಣ್ಣ? ಅಲ್ಲಿ ನೋಡ್ರಲ್ಲಿ ಹೆಂಗ್ಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಏನಂತ? ಹೆಂಗ್ಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಹೋಗ್ಬಿಡಕ್ಕಾಗುತ್ತಾ? ಏಯ್ ಶಂಕರ, ನಾಗ ಆ ಕೆಲಸ ಬಿಟ್ಟು ಬಂದ್ರಲ್ಲ ಇಲ್ಲಿ. ಅಣ್ಣ, ಅವ್ರನ್ನೆಲ್ಲ ಯಾಕಣ್ಣ ಕರಿತಾ ಇದ್ದೆ? ನೀನ್ ಗುಣಗಾರ ಮಾಡಕ್ಕೆ. ಅಯ್ಯೋ ಅಣ್ಣ, ಹಂಗೆ ಸಾಯಂಕಾಲ ನಮ್ಮ ಮನೆ ಹತ್ರ ಬಂದು ನಮ್ಮ ಮಾವನ ಹತ್ರನೂ ನನ್ ಗುಣಗಾರ ಮಾಡೋಣ. ಇವನೇನ್ ಮಾಡ್ತಾವನೆ ಹೊಸ ಕೇಳ್ರಲ್ಲ. ನಾನು ಹೇಳ್ತೀರಣ್ಣ, ಅಣ್ಣ ಹೆಂಗ್ಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಹೋಗ್ಬಿಡಕ್ಕಾಗುತ್ತಣ್ಣ? ಆಗುತ್ತಾ? ಆಗುತ್ತಾ? ಅಲ್ಲಿ ನೋಡ್ರಣ್ಣ. ಏಯ್, ಇವ್ನು ನಮ್ಮ ಹೆಂಗ್ ಸ್ನಾನ ಮಾಡ್ತಾ ಇರೋದನ್ನ ನೋಡ್ತಾವನೆ ಕಣ್ಣ. ಯಾಕ್ರೋ ದನಕ್ ಬರ್ದಂಗ್ ಬಡಿತಾ ಇದ್ದೀರಾ? ಯಾವನ ನೀನು? ನೀನಾ? ಒದೆ ತಿನ್ನೋಂತ ತಪ್ಪೇನೋ ಮಾಡ್ದೆ? ಮಾವ, ಹೆಂಗ್ಸರು ಸ್ನಾನ ಮಾಡ್ತಾ ಇದ್ರು, ನೋಡ್ಕೊಂಡು ಹೋಗೋಣ ಅಂತ. ಕಂಡೋರ್ ಹೆಂಡ್ರು ಸ್ನಾನ ಮಾಡೋದನ್ನ ಕದ್ದೋಡ ತಪ್ಪಲ್ವೇನೋ? ಅಯ್ಯೋ, ನೀನ್ಬಿಟ್ಟ ಮಾವ. ನೀನ್ ಹೇಳಿರ್ಲಿಲ್ವಾ ಮಾವ, ಹೆಂಗ್ಸರ ಜಾಗಕ್ಕೆ ಹೋಗ್ಬಾರ್ದು ಅಂತ? ಅದಕ್ಕೆ ಅವ್ರು ಎದ್ದು ಹೋದ್ಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ನಿಂತಿದ್ದೆ. ಕಚಡ ನನ್ ಮಕ್ಳು ಹೊಡೆದ್ಬಿಟ್ರು. ಅದನ್ನ ಅವ್ರಿಗೆ ಮೊದ್ಲೇ ಬಿಡಿಸಿ ಹೇಳ್ಬೇಕಾಗಿತ್ತು. ಹೇಳಿದ್ನಲ್ಲ ಮಾವ, ಈ ಮುಟ್ಟ ನನ್ ಮಗನ ಅರ್ಥಾಗಿಲ್ಲ. ಹೋಗ್ರೋ, ನಾವ್ ವಿಚಾರಿಸ್ಕೊಂತೀವಿ. ನಡ್ರಲ್ಲ. ಅಯ್ಯೋ ಚಂಗುಲಿ, ನಿನ್ನಿಂದ ಈ ಊರಲ್ಲಿ ನನ್ನ ಮರ್ಯಾದೆ ಎಕ್ಕುಟ್ಟೋಯ್ತು. ಬಾ ಮನೆಗೆ. ಒಳ್ಳೇದ್ ಮಾಡಿದ್ರು ಉಗಿತಾರಲ್ಲಪ್ಪ ಇವ್ರುಗಳು. ನಾನ್ ಯಾವ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ದ? ಗುಂಡ, ನಿನಗೆ ನೀರಿನ ಗಂಡ ಇದೆ. ನೀರಿನಿಂದ ನಾನಾ ತೊಂದರೆಗಳನ್ನ ಅನುಭವಿಸ್ತೀಯ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರ್ಬಹುದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ, ಕೆರೆ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ. ಕೋತಿ ನನ್ನ ಮಗನೇ. ಬಾರೆ ಸಂತೆಗೆ ಹೋಗೋಣ ಬಾ, ಗದ್ದೆ ಒಳಗೆ ಸೇರೋಣ ಬಾ, ಬೇಗ ಬಾ. ನನಗೆ ಹತ್ಸೋದ್ ಮಾತ್ರ ಗೊತ್ತು, ಇಳಿಸಕ್ ಗೊತ್ತಿಲ್ಲ. ಅದಕ್ಕೆ ಬೀಳಿಸ್ಬಿಟ್ಟೆ. ಬಾ. ಬಿಡಿ ಮಾವ, ಇದಕ್ಕ ಕರ್ಕೊಂಡ್ ಬಂದ್ರಿ? ಮತ್ತೆ ಇನ್ಯಾತ ಕರ್ಕೊಂಡ್ ಬಂದೆ? ಮನೇಲಿದ್ರೆ ಮಾವನ ಕಾಟ, ಬೀದಿ ಬಂದ್ರೆ ಜನರ ಕಾಟ, ಇಲ್ಲಾಂದ್ರೆ ಆ ನೀರಿನ ಕಾಟ. ಇಲ್ಲಿ ಯಾರ ಕಾಟನೂ ಇಲ್ಲ. ನಾನು ನೀನು ಇಬ್ರೇ. ಅಬ್ಬಾ, ನಾವೇನಾದ್ರೂ ಎಡವಟ್ ಮಾಡ್ಕೊಂಡ್ಬಿಟ್ರೆ 3 ತಿಂಗಳಲ್ಲಿ ನೀನು ವ್ಯಾಂದ ವಾಂತಿ ಮಾಡ್ಕೊಂಡ್ಬಿಡ್ತೀಯ. ಆಮೇಲೆ ನಿಮ್ಮಪ್ಪ ಪಾಪ ಏನೋ ಎಡವಟ್ ಮಾಡ್ಕೊಂಡ್ಬಿಟ್ಟವ್ರ ಮಕ್ಳು ಅಂತ ನಿನ್ನ ನನ್ನ ತಲೆ ಕಟ್ಬಿಡ್ತಾನೆ. ಬಾ ನನ್ನ ಬಂಗಾರಿ, ಬಾ ಬಾ, ಬಂದ್ಬಿಡು. ಯಾವನೋ ಕಿತ್ತೋದ್ ನನ್ ಮಗ ಹಳೆ ಕಡೆ ನನ್ ಮುಖದ ಹತ್ರ ಇಟ್ಟು. ನಿನ್ ಕಿತ್ತೋದ್ ಮುಖಕ್ಕೆ ಇದೇ ಲಾಯಕ್ಕು. ಅದೇನೋ ಹೇಳ್ತಾರಲ್ಲ, ಒಳ್ಳೆಯವನು ಅಂತ ಮನೆ ಒಳಗೆ ಸೇರಿಸಿದ್ರೆ ಒಳಕಲ್ಲಾಗ ಅದೇನೋ ಊಯ್ದಂತೆ, ಬಾಮ ಇದಂತ ಮನೆ ಒಳಗೆ ಸೇರಿಸಿದ್ರೆ ನನ್ನ ಮಗಳು ಬಾಳ ಹಾಳು ಮಾಡ್ಬೇಕು ಅಂತಿದ್ಯೇನೋ? ಮಾವ, ಹಾಳು ಮಾಡಕ್ ಬಂದಿಲ್ಲ ಮಾವ, ಉದ್ಧಾರ ಮಾಡಕ್ ಬಂದಿದ್ದೀನಿ. ನಾನ್ ನಿನ್ ತಿಥಿ ಮಾಡಕ್ ಬಂದಿದ್ದೀನಿ. ಯಾಕೆ? ನಾವಿರೋ ಈ ಸ್ಪಾಟ್ ಅಲ್ಲಿ ನದಿ ಇದೆಯಾ? ಇಲ್ಲ. ಕೆರೆ ಇಲ್ಲ. ಬೋರ್ವೆಲ್ ಇಲ್ಲ. ಬಾವಿ ಇಲ್ಲ. ಸಮುದ್ರ. ತೋಟದಲ್ಲಿ ಸಮುದ್ರ ಬರುತ್ತೇನೋ? ಹಂಗಾದ್ರೆ ನೀನ್ ರೈಟ್ ಹೇಳು. ಯಾಕೆ? ನನಗಿರೋದೇ ಒಂದೇ ಒಂದು ನೀರಿನಲ್ಲಿ ಗಂಡ. ಆ ನೀರ್ ಇಲ್ಲಿಲ್ಲ, ನನಗೆ ಗಂಡ ಇಲ್ಲ. ನೀನ್ ರೈಟ್ ಹೇಳು. ಮಾವ ಅಂತ ಮಾವ ನೆಗದು ಬಿದ್ದು ಸಾಯ್ಲಿ, ಭೂಮಿ ಭಾರ ಕಮ್ಮಿ ಆಗುತ್ತೆ. ಬಾರೆ ಬಾರೆ ಮಾವ ಮಾವ. ಗುಂಡ, ನಿನಗೆ ಜಲಗಂಡ ಇದೆ. ಶಾಂತಿ ಮಾಡಿಸಲಿಲ್ಲ ಅಂದ್ರೆ ನೀರಿನಿಂದ ನಾನಾ ತೊಂದರೆ ಅನುಭವಿಸ್ತ್ಯಾ. ಸಾವು ಕೂಡ ಬರ್ಬಹುದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದೆ, ಎಳ್ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಕೋತಿ.